ಅರ್ಚನಂ ತದೀಯಾನಾಂ ಪಂಚೇಜ್ಯ, ಹಾಗೆ ಆ ಭಗವಂತನ ವಿಶೇಷವಾಗಿ ಇಂತಹ ಅರ್ಚನೆಗಳನ್ನೆಲ್ಲ ಮಾಡಬೇಕು. ಇದೆಲ್ಲವೂ ಕೂಡ ಅವರವರ ಯೋಗ್ಯತೆಗೆ ಸರಿಯಾಗಿ ಭಗವಂತನು ಮೆಚ್ಚುವುದಕ್ಕೋಸ್ಕರ ಶಾಸ್ತ್ರವಿಹಿತವಾದಂತಹ ಕರ್ಮಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ಶಮೋದಮ ತಮಃ ಶೌಚಂ ಸತ್ಯಮಾಭಿಷಮಾರ್ಜನಂ ಅಸ್ತೇಯಮೇವ ಅಹಿಂಸಾ ಚ ಸರ್ವೇಷಾಂ ಧರ್ಮ ಸಾಧನಂ. ಇನ್ನು ಕಾಮನ್ ಆಗಿ ಎಲ್ರಿಗೂ ಬೇಕಾಗೊಂಥದ್ದು ಶಮ ದಮ ಅಂತ. ಶಮ ಅಂದರೆ ಭಗವಂತನಲ್ಲಿರುವ ಬುದ್ಧಿ, ದಮ ಅಂದರೆ ಇಂದ್ರಿಯ ನಿಗ್ರಹ. ನೋಡಿ, ಇದೇನು ಒಂದೇ ಹೆಣ್ಣನ್ನು ಮದುವೆ ಆಗಬೇಕು, ಇನ್ನೊಬ್ಬರಿಗೆ ಕೈ ಹಾಕಬಾರದು, ಇದೆಲ್ಲವೂ ಕೂಡ ಕಾಮನ್, ಅಲ್ಲಲ್ಲಿ ಬಂದಿತ್ತು. ಹಾಗಾಗಿ ಇಂದ್ರಿಯ ನಿಗ್ರಹ ಎನ್ನುವಂತ ಇರಬೇಕು, ಮನಸ್ಸು ಭಗವಂತನಲ್ಲಿ ನೆಲೆ ಇಡಬೇಕು. ಶೌಚ, ಶುಚಿಯಾಗಿರುವಂಥದ್ದು, ಬೆಳಿಗ್ಗೆ ಬೇಗ ಹೇಳಬೇಕು, ಸ್ನಾನ ಮಾಡಬೇಕು. ಅದೇನು ಬ್ರಾಹ್ಮಣರಿಗೆ ಅಯ್ಯೋ ಅಲ್ಲವೇ ಅಲ್ಲ, ಇಲ್ಲಿ ಹೇಳಬೇಕಾದ್ರೆ ಅಲ್ಲಲ್ಲಿ ಬ್ರಾಹ್ಮಣ ಶಬ್ದವನ್ನು ಹಾಕ್ತಾರೆ ಅಂತ ಬಿಟ್ಟರೆ ಆ ನಿಯಮಗಳು ಎಲ್ರಿಗೂ ವಿಧಾನವಾದದ್ದೇ. ಏನು ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತಿ ಗಚ್ಚತಿ ಬ್ರಾಹ್ಮಣ, ಭಗವಂತನನ್ನು ಯಾರು ತಿಳ್ಕೊಳ್ತಾರೆ ಅಂತ ಅರ್ಥ. ಹಾಗಾಗಿ ಭಗವಂತನನ್ನು ತಿಳ್ಕೊಳ್ಳುವವರು, ಭಗವಂತನ ಅನುಗ್ರಹವನ್ನು ಪಡೆಯುವವರು ಎಲ್ಲರೂ ಕೂಡ ಶೌಚವನ್ನು ಕ್ಲೀನ್ ಆಗಿರಬೇಕು. ಇವತ್ತು ಕೊರೋನಾ ಬಂತು ಅಂತ ರೂಲ್ಸ್ ಟಫ್ ಆಯಿತು ಅಂತ ಹೇಳಿದಕೊಳ್ಳಿ, ಅದು ಬ್ರಾಹ್ಮಣರಿಗೆ ಮಾತ್ರ ಅಂತ ಎಲ್ಲಿಯೂ ಹೇಳಲಿಲ್ಲ, ಮತ್ತು ಎಲ್ರಿಗೂ ಇರುವಂಥದ್ದು, ಇದ್ದಲ್ಲಿ ಎಲ್ಲ ಉಗುಳಬಾರ್ದು. ನೋಡಿ, ಇದೆಲ್ಲ ಏನಿವತ್ತು ನಾವು ಕಾಣ್ತಾ ಇದ್ದೇವೆ ರೂಲ್ಸ್ಗಳು, ಇದೆಲ್ಲ ಪುರಾಣಗಳಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ. ಭೀಮಸೇನ ದೇವರು ತಾವು ತೀರ್ಥಯಾತ್ರೆಗೆ ಹೋಗ್ತಾರೆ ವನಪರ್ವಕ್ಕೆ. ತೀರ್ಥಯಾತ್ರೆಗೆ ಹೋದಾಗ ಕ್ಷೇತ್ರಗಳಲ್ಲಿ ಕ್ಷೇತ್ರ ಮಹರ್ಷಿ ಮಹಾಪಾಪಿ ಅಂತ ಎಷ್ಟು ಡುಪ್ಲಿಕೇಟ್ ಜನ ಇದ್ರು ಅಂತ ಹೇಳ್ತಾರೆ. 3 ಕೋಟಿ ಬ್ರಾಹ್ಮಣರು ಇದ್ರು ಅಂತ ಹೇಳ್ತಾರೆ. ಅಂದರೆ ಏನು ಕೇಳಿದರೆ, ಕ್ಷೇತ್ರದಲ್ಲಿ ಇದ್ದುಕೊಂಡು ಜನರನ್ನು ಲೂಟಿ ಮಾಡುವವರು ಎಷ್ಟೋ ಕಡೆ ಇದ್ದಾರೆ, ಅಂಥವರನ್ನೆಲ್ಲ ಬಡಿದು ಹಾಕಿದ್ದಾನೆ ಅಂತ ಕೊಡ್ತಾರೆ. ಅಂದರೆ ಸಾಮಾನ್ಯವಾಗಿ ಅಂಥದ್ದೆಲ್ಲ ಇರ್ತದೆ ಅಂತ ಹಾಗೆ ಹೇಳ್ತಾ ಸೌಗಂಧಿಕ ಪುಷ್ಪಾಹರಣದ ಒಂದು ಪ್ರಸಂಗ ಬರುತ್ತೆ. ಕುಬೇರನ ಅನುಚರ ಆತ ಮಣಿಮಂತ ಅಂತ ಒಬ್ಬ ರಕ್ಕಸ. ಈ ಮಣಿಮಂತ ರಕ್ಕಸನನ್ನು ಏನು ಮಾಡ್ತಾನೆ ಕೇಳಿದರೆ, ಹೂ ತರಲಿಕ್ಕೆ ಹೋಗುವಾಗ ಯುದ್ಧ ಆಗತ್ತೆ. ಯುದ್ಧದಲ್ಲಿ ಈ ಭೀಮಸೇನ ದೇವರು ಕೊಂದು ಹಾಕಿ ಬಿಡ್ತಾರೆ. ಈ ಮಣಿಮಂತ ಯಾರು ಕೇಳಿದರೆ ಕುಬೇರನ ಗೆಳೆಯ. ಕುಬೇರ ಬಂದು ಹೇಳ್ತಾನೆ, ನನ್ನ ಗೆಳೆಯನನ್ನು ನೀನು ಕೊಂದಿ, ಆದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಿ. ಅವ ತುಂಬ ಅಹಂಕಾರಿ, ನನ್ನ ಗೆಳೆಯ ಹೌದು, ಆದರೆ ತುಂಬ ಅಹಂಕಾರಿ. ಅವನಿಗೊಂದು ಶಾಪವೂ ಇತ್ತು, ಭೀಮಸೇನಿಂದ ನೀನು ಸತ್ತು ಹೋಗ್ತೀಯಪ್ಪ ಅಂತ ಹೇಳಿ. ಎಂತ ಪ್ರಕರಣ ಕೇಳಿದ. ಏನಿಲ್ಲ, ಒಂದು ಸಲ ಫ್ಲೈಟಲ್ಲಿ ನಾನು ಮತ್ತೆ ಮಣಿಮಂತ ಹೋಗ್ತಾ ಇದ್ದೆವು ಅಂತ ಕುಬೇರ ಹೇಳ್ತಾನೆ. ವಿಮಾನದಲ್ಲಿ ಕುಬೇರ ಮತ್ತು ಮಣಿಮಂತ ಇಬ್ಬರು ಸಂಚಾರ ಮಾಡ್ತಾ ಇದ್ರು. ಹೋಗ್ತಾ ಇರುವಾಗ ಸಪ್ತಋಷಿಗಳು ಕೆಳಗಿನ ನಡ್ಕೊಂಡು ಹೋಗ್ತಾ ಇರೋದು ಕಾಣುತ್ತಾ ಇತ್ತು ಇವರಿಗೆ ಮೇಲಿಂದ ಹೋಗುವಾಗ. ಇವ ಏನು ಮಾಡಿದರೆ, ಮಣಿಮಂತ ಕಡೆ ಥೂ ಅಂತ ಉಗುಳಿದಂತೆ. ಉಗುಳಿದ ಎಂಜಲು ಅದು ಅಗಸ್ತ್ಯರ ತಲೆ ಮೇಲೆ ಬಿತ್ತಂತೆ. ಬಿದ್ದದ್ದೇ ತಡ ಸಿಟ್ಟು ಬಂತು, ಯಾರು ನನಗೆ ಉಗುಳಿದಾರೋ ಅವ್ರು ಭೀಮಸೇನಿಂದ ಹತನಾಗಲಿ ಅಂತ ಶಾಪ ಕೊಟ್ಟು ಬಿಟ್ಟರು. ಹಾಗಾಗಿ ನೋಡು, ನಿನ್ನಿಂದ ಸತ್ತು ಹೋದ ಅಂತ. ಅಂದರೆ ಏನಿದರಿಂದ ಗೊತ್ತಾಗುತ್ತೆ, ಅಲ್ಲಿ ಉಗುಳಬಾರದು ಅಂತ. ಏನು ಈಗ ಹೊಸದು ಬಂದ ರೂಲ್ಸ್ ಅಲ್ಲ ಇದು, ಇದು ನಮ್ಮಲ್ಲಿ ಪುರಾಣಗಳಲ್ಲಿ ಅವತ್ತೇ ಕೊಟ್ಟಿದ್ರು. ನಾವು ಪುರಾಣಗಳ ಅಧ್ಯಯನ ಬಿಟ್ಟದ್ರಿಂದ ಇದೆಲ್ಲ ನಮಗೇನು ಹೊಸ್ತು ಅಂತ ಖಂಡಿತ ಅಷ್ಟೇ. ನಿನ್ನೆ ಅರ್ಘ್ಯಾದಿಗಳನ್ನೆಲ್ಲ ಮಾಡಬೇಕು, ಕೈಯನ್ನು ತೊಳಿಬೇಕು, ಸ್ಯಾನಿಟೈಸರ್ ಮಾಡಬೇಕು ಅಂತೆಲ್ಲ ಬಂದ ಹಾಗೆಯೇ ಎಲ್ಲವೂ ಕೂಡ ಹಿಂದೆ ಶಾಸ್ತ್ರದಲ್ಲಿ ಇದ್ದದ್ದೇ. ಹಾಗಾಗಿ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಶೌಚ ಎನ್ನುವಂಥದ್ದು, ಶುಚಿ ಎನ್ನುವಂಥದ್ದು ಎಲ್ಲರೂ ಪಾಲನೆ ಮಾಡಬೇಕದ್ದು. ಸತ್ಯಂ ಆಮಿಷವರ್ಜನಂ, ಆಮೇಲೆ ಪ್ರಾಮಾಣಿಕವಾದ ಜೀವನ ಬೇಕು. ಇವತ್ತು ಕಷ್ಟ ಅದೇ, ಇದ್ದದ್ದಿದ್ದಾಗೆ ಹೇಳೋದು ಮಾತ್ರ ಅಲ್ಲ, ಪ್ರಾಮಾಣಿಕ ಜೀವನ ಕಷ್ಟ. ಇವತ್ತು ಪ್ರಾಮಾಣಿಕ ಯಾರಿಗೆ ಕೇಳಿದರೆ ಕೃಷಿಕನಿಗೆ ಮಾತ್ರ. 10 ಬುಟ್ಟಿ ಗೊಬ್ಬರ ಹಾಕಿದರೆ ಅಷ್ಟೇ ಫಲ ಕೊಡ್ತದೆ. ನೀವು ಗೊಬ್ಬರ ಹಾಕುವಾಗ ಕಡಿಮೆ ಮಾಡಿದರೆ ಫಲ ಕೊಡೋದು ಕಡಿಮೆ ಆಗುತ್ತೆ. ಅದು ಬಿಟ್ಟು ಮತ್ತೆ ಎಲ್ಲದರಲ್ಲಿಯೂ ಕೂಡ ಮೋಸವೇ ಇರುವಂಥದ್ದು. ಹಾಗಾಗಿ ಆ ಪ್ರಾಮಾಣಿಕ ಎನ್ನುವಂಥದ್ದು ಎಲ್ಲರೂ ಮಾಡಬೇಕಾದದ್ದು. ಆಮೇಲೆ ಆಸೆ ಎನ್ನುವಂಥದ್ದನ್ನು ಬಿಡಬೇಕು, ಅತಿ ಆಸೆ ಎನ್ನುವಂಥದ್ದನ್ನು ಬಿಡಬೇಕು ಅಂತ ಹೇಳ್ತಾರೆ. ಅಸ್ತೇಯಂ, ಕಳ್ಳತನ ಮಾಡಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು. ಇದೆಲ್ಲವೂ ಕೂಡ ಧರ್ಮ ಸಾಧನೆಗಳು ಅಂತ ಹೇಳಿ ಎಲ್ರಿಗೂ ಇರಬೇಕಾದಂಥ ಧರ್ಮಗಳನ್ನು ಹೇಳ್ತಾರೆ. ಅರ್ಚಯಿತ್ವಾಪಿ ಗೋವಿಂದಂ ತದೀವಾನ್ ಅರ್ಚಯೇತ್ಪರಃ ಸಹ ಭಾಗವತೋ ಜ್ಞೇಯಂ ಕೇವಲಂ ಧಾರ್ಮಿಕಂ ಸ್ಮೃತಃ. ನಿಜವಾಗಿ ಭಗವಂತನನ್ನು ಯಾರು ವಿಷ್ಣುವಿನ ಭಕ್ತರಾಗಿ ಅರ್ಚನೆ ಮಾಡ್ತಾರೋ ಅವನನ್ನು ನಾವು ಏನು ಹೇಳ್ತೇವೆ ಕೇಳಿದರೆ ವೈಷ್ಣವರು ಅಂತ ಹೇಳ್ತೇವೆ, ಇಲ್ಲ ಅವನನ್ನು ಭಾಗವತ ಅಂತ ಕರಿತೇವೆ. ಅದು ಇಲ್ಲ ಹೇಳಿದರೆ ಅದು ಕೇವಲ ನಾಟಕವಾಗಿ ಮಾಡ್ತಾರೆ ಅಂತ ಹೇಳಿ ಅವರನ್ನು ಧಾಂಬಿಕರು ಅಂತ ಹೇಳ್ತೇವೆ. ಹಾಗಾಗಿ ಎಲ್ಲ ಕಾಲದಲ್ಲಿಯೂ ಇಂಥದ್ದೆಲ್ಲ ಇರ್ತದೆ. ಅದಕ್ಕಿಂತ ಮಿಗಿಲಾಗಿ ಹರಿಭಕ್ತರಾಗಿ ಇಂಥ ಸಂದೇಶವನ್ನು ರುದ್ರದೇವರು ಪಾರ್ವತಿ ಹತ್ರ ಹೇಳಿ, ಇನ್ನೂ ನಿನಗೆ ಪುರಾಣದ ಕೊಡ್ತೇನೆ ಅಂತ ಹೇಳಿ ಸ್ವಯಂಭುವಿನ ಮನುವಿನ ಕಾಲದಲ್ಲಿ ಆದ ಒಂದು ಘಟನೆ. ಋಷಿಗಳೆಲ್ಲ ಸೇರಿಕೊಂಡು ನದಿ ತಟದಲ್ಲಿ ಯಜ್ಞ ಮಾಡಿದ ಬಳಿಕ ಒಂದು ಮೀಟಿಂಗ್ ಮಾಡಿಕೊಳ್ತಾರೆ. ಹರಿ ದೊಡ್ಡದೋ, ಹರ ದೊಡ್ಡದೋ, ಬ್ರಹ್ಮ ದೊಡ್ಡದೋ ಅಂತ ವಿಚಾರ ಬರುತ್ತೆ. ಇದೆಲ್ಲ ಚರಿತ್ರೆಗಳು ಭಾಗವತಾದಿಗಳೆಲ್ಲ ಬಂದದ್ದೇ. ಕೊನೆಗೆ ಅಲ್ಲಿ ಭೃಗು ಮಹರ್ಷಿಯನ್ನು ಪರೀಕ್ಷೆಗೆ ಅಂತ ಕಳಿಸಿಕೊಡ್ತಾರೆ. ಮೊದಲು ತಾನು ಯಾರು ದೊಡ್ಡವರು ಅಂತ ಪರೀಕ್ಷೆ ಮಾಡಬೇಕು ಅಂತ ರುದ್ರದೇವರ ಹತ್ರ ಕೈಲಾಸಕ್ಕೆ ಹೋದರೆ, ಕೈಲಾಸದಲ್ಲಿ ಪಾರ್ವತಿ ಜೊತೆಗೆ ತಾನು ತಲ್ಲೀನರಾಗಿ ಬಂದಂತಹ ಭೃಗು ಮಹರ್ಷಿಗಳನ್ನು ಆಧರಿಸೋದಿಲ್ಲ. ಸಿಟ್ಟುಗೊಂಡಂತಹ ರುದ್ರದೇವರು ತಡೆದಂಥ ನಂದಿಗೆ ಬೈತಾರೆ. ಮಾತ್ರ ಅಲ್ಲ, ರುದ್ರದೇವರಿಗೂ ಶಾಪ ಕೊಡ್ತಾರೆ, ಇನ್ನು ಮುಂದೆ ನಿನಗೆ ಲಿಂಗ ಪೂಜೆಯೇ ಆಗಲಿ, ಬಂದಂತಹ ಒಬ್ಬ ಬ್ರಾಹ್ಮಣನನ್ನು ನೀನು ಆಧರಿಸಲಿಲ್ಲ, ವೈಷ್ಣವನಾದ ನಾನು ಭೃಗು ಮಹರ್ಷಿ ಬಂದಿದ್ದೇನೆ, ನನಗೆ ಉಪಚಾರ ಮಾಡಲಿಲ್ಲ ಅಂತ ಹೇಳ್ತಾನೆ.
ಅಲ್ಲಿಂದ ಮತ್ತೆ ಬ್ರಹ್ಮದೇವರ ಬಳಿಗೆ ಬರ್ತಾನೆ. ಬ್ರಹ್ಮದೇವರು ಹಾಗೆಯೇ ಅವರು ಸರಸ್ವತಿಯೊಳಗೆ ಕ್ರೀಡಾಲಾಪವನ್ನು ಮಾಡ್ತಾ ಇದ್ದರು. ಈ ಬ್ರಾಹ್ಮಣನನ್ನು ಆಧರಿಸಲಿಲ್ಲ. ಸಿಟ್ಟುಗೊಂಡು ಅಲ್ಲಿಯೂ ಶಾಪ ಕೊಡ್ತಾರೆ, ನಿನಗೆ ಇನ್ನು ಮುಂದೆ ಭೂಲೋಕದಲ್ಲಿ ಪೂಜೆಯೇ ಇಲ್ಲದಾಗಲಿ ಅಂತ ಹೇಳ್ತಾರೆ. ಮತ್ತೆ ತಾನು ವೈಷ್ಣವ ಲೋಕಕ್ಕೆ ಹೋಗ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಹೋದರೆ ಲಕ್ಷ್ಮೀ ಕಾಲನ್ನು ಒತ್ತುತ್ತಾ ಇದ್ದಾಳೆ, ಭಗವಂತ ಮಲಗಿದ್ದಾನೆ. ಸಿಟ್ಟು ಬಂದು ಬಿಟ್ಟಿದೆ. ನಾನು ಬಂದರೆ ಎದ್ದು ಬಂದು ನನ್ನನ್ನು ಸ್ವಾಗತ ಮಾಡೋದು ಬಿಟ್ಟು ತಾನು ಆರಾಮವಾಗಿ ಮಲಗಿಕೊಂಡಿದ್ದಾನೆ ಅಂತ ಸಿಟ್ಟುಗೊಂಡು ಆ ವಿಷ್ಣುವಿನ ಎದೆಗೆ ಕಾಲಿನಿಂದ ತೊಳೆದಿದ್ದಾನೆ. ತೊಳೆದದ್ದೇ ತಡ, ನಾವಾದರೆ ಎರಡು ಬಿಡ್ತಾ ಇದ್ದೇವೇನು, ಇವರು ಬಿಡುವುದಲ್ಲ. ಎದ್ದು ಕಾಲು ಹಿಡಿದು ನಮಸ್ಕಾರ ಮಾಡಿ ಹೇಳ್ತಾರೆ, ವಿಷ್ಣು ಧನ್ಯೋಸ್ಮಿ ಅದ್ಯೈವ ವಿಪ್ರರ್ಷೆ ಕೃತಕೃತ್ಯೋಸ್ಮಿ ಸರ್ವದಾ ತತ್ಪಾದ ಸ್ಪರ್ಶನಾನದವು ಮಂಗಲಂ ಮೇ ಭವಿಷ್ಯತಿ. ನಾನು ಧನ್ಯನಾದೆ, ನನಗೇನು ಒಳ್ಳೆಯದಾಗ್ತಾ ಉಂಟು. ಯಾಕೆ ಬ್ರಾಹ್ಮಣರ ಪಾದ ಸ್ಪರ್ಶ ನನ್ನ ಎದೆಯಲ್ಲಿ ಆಯಿತು ಅಂತ ಕಾಲು ತೊಳಿತಾ ಇದ್ದಾರೆ. ಹರಿಯೇ ಸರ್ವೋತ್ತಮ ಎನ್ನುವುದಕ್ಕೆ ಇದಕ್ಕಿಂತ ಮಿಗಿಲಾದ ಚರಿತ್ರೆ ಇನ್ನೊಂದಿಲ್ಲ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಆ ವಿಷ್ಣು ಬ್ರಾಹ್ಮಣರ ಮಾಹಿಮೆಯನ್ನು. ಸಮತ್ ಸಂಪತ್ ಸಮವಾಪ್ತಿ ಹೇತವಃ ಸಮುತ್ತಿತಾಪತ್ ಕುಲಧೂಮ ಹೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂದು ಮಾಂ ಬ್ರಾಹ್ಮಣ ಪಾದಪಾಂಸವಃ ಅಂತ. ಎಲ್ಲ ವಿಧವಾದ ಸಂಪತ್ತು ಎನ್ನುವಂಥದ್ದು ನಿಮ್ಮ ಪಾದಧೂಳಿಯಿಂದ ನಮಗೆ ಬರಲಿಕ್ಕುಂಟು. ಆದ್ದರಿಂದ ನಿಮಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ನೀವು ನನ್ನನ್ನು ಪವಿತ್ರಗೊಳಿಸಿದ್ರಿ ಅಂತ ತಾನು ಅಷ್ಟು ಇದು ಮಾಡ್ತಾನೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ರುದ್ರದೇವರು ಅಂದರೆ, ವಿಷ್ಣು ಭಕ್ತರು ಕಡಿಮೆಯಲ್ಲ, ವಿಷ್ಣು ಕೂಡ ಅವರನ್ನು ಆದರಣೆ ಮಾಡ್ತಾನೆ. ಕೇಳಿದರೆ ವಿಷ್ಣು ಭಕ್ತರ ಮಹಿಮೆ ಎಷ್ಟು ಅಂತ ಆಲೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ವಿಷ್ಣು ಭಕ್ತರು ವಿಷ್ಣು ತತ್ವವನ್ನು ಉಳಿಸಿಕೊಳ್ಬೇಕು, ನಾಲ್ಕು ಕಡೆ ಪಸರಿಸಬೇಕು, ಇದವರ ಕರ್ತವ್ಯ ಅಂತ ಹೇಳಿಕೊಡ್ತಾ ಇದ್ದಾರೆ. ಜೊತೆಗೆ ಯಾಕೆ ಭಗವಂತ ದೊಡ್ಡವ ಕೇಳಿದರೆ ಇದಕ್ಕೋಸ್ಕರ ವಿಷ್ಣು ಭಕ್ತರಲ್ಲಿಯೂ ತನ್ನನ್ನು ತಾನು ಕಾಣ್ತಾ ಇದ್ದಾನೆ, ಅಷ್ಟು ಗೌರವವನ್ನು ಕೊಡ್ತಾ ಇದ್ದಾನೆ. ಇದರಿಂದ ಹರಿ ಸರ್ವೋತ್ತಮ ಎನ್ನುವಂಥದ್ದು ಗೊತ್ತಾಗಿ ಬಿಡ್ತದೆ ಅಂತ. ಆಗ ಭೃಗು ಮಹರ್ಷಿಗಳು ಹೇಳ್ತಾರೆ, ಅಹೋ ರೂಪ ಮಹೋ ಶಾಂತಿ ರಹೋ ಜ್ಞಾನ ಮಹೋದಯ ಅಹೋಸು ನಿರ್ಮಲಾಕ್ಷಾಂತಿ ರಹೋ ಸತ್ವಗುಣಂ ಹರೇ. ಏನು ಅದ್ಭುತ ಭಗವಂತ ನೀನದು, ನಿನ್ನ ಸಾತ್ವಿಕ ಗುಣ. ಅನರ್ಚ ಬ್ರಹ್ಮರುದ್ರಾದ್ಯ ರಜೋಸ್ತಮ ವಿಮಿಶ್ರಿತ ತ್ವಂ ಶುದ್ಧ ಸತ್ವಗುಣಮಾನ್ ಪೂಜನಿಯೋಗ್ರ ಜನ್ಮನಾಂ. ನೋಡು, ಮುಂದೆ ನಿನ್ನ ಪೂಜೆಯೇ ಪ್ರಸಿದ್ಧವಾಗಲಿ, ಸಾತ್ವಿಕ ರೂಪಿಯಾಗಿದ್ದೀಯಪ್ಪ. ನಿನ್ನ ಭಕ್ತರಿಗೆ ನೀನು ಇಷ್ಟೆಲ್ಲ ಗೌರವವನ್ನು ಕೊಡ್ತಾ ಇದ್ದಿ. ಸರ್ವೇಷಾಂ ಭೂಸುರಾಣಾಂಜ ಮುಕ್ತಿದಂ ಕಲ್ಮಶಾಪಹಂ. ಬ್ರಾಹ್ಮಣರ ಕಾಲನ್ನು ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅವರೆಲ್ಲ ಪಾಪಗಳು ಪರಿಹಾರ ಆಗಲಿ ಇನ್ನು ಮುಂದೆ ಅಂತ ಹೇಳಿ ಬ್ರಾಹ್ಮಣರಿಗಿರುವ ಮಹತ್ವವನ್ನು ಮತ್ತೊಂದಷ್ಟು ಸಾರಿ ಹೇಳ್ತಾನೆ. ಬ್ರಾಹ್ಮಣೋ ದೇವಕೀ ಪುತ್ರೋ ಬ್ರಹ್ಮಣೋ ಮಧುಸೂದನ ಅಂತ ಮತ್ತೆ ಭಗವಂತನನ್ನು ಅಲ್ಲಲ್ಲಿ ತಾನು ಬಹಳಷ್ಟು ಸ್ತೋತ್ರವನ್ನು ಮಾಡ್ತಾನೆ. ಇಷ್ಟು ಮಾಡಿ ರಾಘವ ಸರ್ವದೇವಾನಾಂ ಪಾವನಃ ಪುರುಷೋತ್ತಮ ಸೃಷ್ಟ ದೃಷ್ಟಾಚ್ಯತೇನಿವ ವಿಮಲಾ ಶಂಕರಾದಯ. ಭಗವಂತ ರಾಘವ ಇವನು ಬಹಳ ಅತ್ಯಂತ ಪ್ರಸಿದ್ಧನಾದವ ಅಂತ ನಿನ್ನ ಕಾಲನಿಂದ ಬಂದಂಥ ಗಂಗೆಯನ್ನು ಧಾರಣೆ ಮಾಡಿದ್ದರಿಂದ ಎಲ್ಲರ ಪಾಪಗಳು ಪರಿಹಾರ ಆಗಲಿ ಅಂತ ತಾನು ಹೇಳ್ತಾ ಇದ್ದಾರೆ. ಹೀಗೆ ಮಧ್ಯದಲ್ಲಿ ಗಂಗೆಯ ಮಹಾತ್ಮೆಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗೆ ಬರ್ತಾ ಹೇಳ್ತಾರೆ, ಅಟವ್ಯಾಂ ಪರ್ವತಾಗ್ರೆ. ಯಾಕೆ ಇಷ್ಟೆಲ್ಲ ಗಂಗೆಯ ಮಹತ್ವ ಅಂತ ಕೇಳಿದರೆ, ಅದು ಕಾಡಿನಲ್ಲಿ ಗುಡ್ಡೆಯಲ್ಲಿ ಎಲ್ಲ ಹರಿದು ಬರ್ತದೆ. ವಿಷ್ಣು ಭಕ್ತಿ ತನುತ್ರಾಣಂ ನಾರಾಯಣ ಪರಾಯಣಂ ನ ಸ್ಪೃಶನ್ನಿ ಪಶ್ಯಂತಿ ರಾಕ್ಷಸ ಪ್ರೇತಪೂತನಾಹ. ಈ ಗಂಗೆಯ ಮಹತ್ವವನ್ನು ಹೇಳುತ್ತಾ ಒಂದು ಮಾತನ್ನು ಹೇಳ್ತಾರೆ ಅಲ್ಲಿ, ಯಾರು ಈ ನೀರನ್ನು ಮುಟ್ಟಿಕೊಳ್ಳುತ್ತಾರಲ್ಲ ಅವರದ್ದು ರಾಕ್ಷಸ ಜನ್ಮ ಇರ್ಬೋದು, ಪ್ರೇತ ಜನ್ಮ ಇರ್ಬೋದು, ಅದೆಲ್ಲ ಹೋಗಿ ಅತ್ಯಂತ ಪವಿತ್ರರಾಗುತ್ತಾರೆ ಹೇಳ್ತಾರೆ. ನೋಡಿ, ಕ್ರೂರಾಹ ಉಪಗ್ರಹ ಗಂಗಾ ಸ್ನಾನ ಮಾಡಿದರೆ ಭಗವಂತನ ಪಾದ ಸ್ಪರ್ಶ ಮಾಡಿತು ಅಂತ ಕೇಳಿದರೆ ನಿಮಗೆ ಈ ಎಲ್ಲ ಉಪದ್ರಗಳು ಬರೋದಿಲ್ಲ. ಯಾವುದು ಭೂತ, ಬೇತಾಳ, ಗಂಧರ್ವ, ಶಾಕಿನಿ, ಹೀಗೆ ಸುಮಾರು ಅಷ್ಟು ಗ್ರಹಗಳು ಉಂಟು ಅಂತಲೇ ನಮಗೆ ಗೊತ್ತಿಲ್ಲ. ಈಗ ಬ್ಯಾಕ್ಟೀರಿಯಾ ವೈರಸ್ಗಳಿಗೆ ಹೊಸ ಹೊಸ ಹೆಸರನ್ನು ನೀವು ಇಡ್ತಾ ಇದ್ದೀರಪ್ಪ. ಅದಕ್ಕೆ ನಾವು ಕೊಟ್ಟಂಥ ಹೆಸರುಗಳು ಇಂಥದ್ದು ಇರಬಹುದು. ಕ್ರೂರ ಉಪಗ್ರಹ ಏಚ ದುಷ್ಟ ವೃದ್ಧ ಗ್ರಹಶ್ಚಯೇ ತಥಾ ಮಾತೃಗ್ರಹ ಭೀಮ ಗ್ರಹಾಂಶ್ಚಾನ್ಯೇ ವಿನಾಯಕ. ವಿನಾಯಕ ಅಂದರೆ ಗಣಪತಿ ಅಂತ ಅರ್ಥ ಅಲ್ಲ, ಅದು ಒಂದು ಕ್ಷುದ್ರ ದೇವತೆ ಅಂತ ಅರ್ಥ. ಕೃತ್ಯಾಹ ಸರ್ಪಾಚ, ಕೃತ್ಯ ಅಂದರೆ ಮಾಟ ಮಂತ್ರಾದಿಗಳು. ಸರ್ಪಾಹ ಕೂಷ್ಮಾಂಡಾಹ, ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅಂತಲ್ಲ, ಇದೊಂದು ರೀತಿ ಅಂದಂಥ ಕೆಟಗರಿ ದೇವತೆಗಳು. ಏಚಾನ್ಯ ದುಷ್ಟ ಜಂತವಃ, ಅನ್ಯೇ ದುಷ್ಟ ಜಂತವ ಕೊಟ್ಟರು, ಈಗೆಲ್ಲ ಬರ್ತಲ್ಲ ಅದೆಲ್ಲ ದುಷ್ಟ ಜಂತುಗಳು. ನ ಪಶ್ಯಂತಿ ಪರಂ ವಿಪ್ರಂ ವೈಷ್ಣವಂ ಬ್ರಾಹ್ಮಣಂ ಶುಚಿ. ಶುಚಿಯಾದ ವೈಷ್ಣವನಾದ ಬ್ರಾಹ್ಮಣನು ಇವುಗಳು ಮುಟ್ಟೋದಿಲ್ಲ. ಹಾಗಾದರೆ ಭಗವಂತನ ನಾಮಸ್ಮರಣೆ ಮಾಡಿ, ಗಂಗಾ ಸ್ನಾನ ಮಾಡಿ, ವಿಷ್ಣು ಜಪ ಮಾಡಿ ನಿಮಗೆ ರೋಗಗಳು ಬರೋದಿಲ್ಲ ಅಂತ ಪದ್ಮಪುರಾಣ ಸಾರಿ ಸಾರಿ ಹೇಳ್ತಾ ಉಂಟು. ಶುಚಿಂ ರಕ್ಷಂತಿ ಭೂತಾನಿ ಪಾಪಿಷ್ಟಂ ಪೀಡಯಂತಿದೆ. ಈ ಭೂತ ಪ್ರೇತಾದಿಗಳು ಕ್ರಿಮಿ ಕೀಟಾದಿಗಳನ್ನು ಯಾರನ್ನು ಪೀಡಿಸ್ತದೆ ಗೊತ್ತುಂಟಾ? ಶುಚಿಂ ರಕ್ಷಂತಿ. ನೋಡಿ, ಇವತ್ತು ನಮಗೆ ರಕ್ಷಸು ಭೂತಗಳು ಪ್ರೇತಗಳು ಹೇಳಿದರೆ ಉಪದ್ರ ಮಾಡಿದ್ದೇ ಅಂತ ತಲೆಯಲ್ಲಿ ತುಂಬಿ ಹೋಗಿದೆ. ಇಲ್ಲ, ಅದು ಯಾರಿಗೆ ಪೀಡೆ ಕೊಡುತ್ತೆ ಕೇಳಿದರೆ ಪಾಪಿಷ್ಟಂ ಪೀಡಯತೀಚ. ಹಾಗಾದರೆ ಪಾಪಿಷ್ಟರನ್ನು, ದೋಷಪೂರಿತರನ್ನು, ಕ್ಲೀನ್ ಇಲ್ಲದವರು ಮಾಡ್ತಾರೆ. ಹಾಗಾದರೆ ಎಂಥ ರೋಗವೂ ಬರಲಿ ನಮಗೇನು ಹೆದರಿಕೆ ಇಲ್ಲ. ಯಾಕೆ ಹೇಳಿ? ಶುಚಿಂ ರಕ್ಷಂತಿ. ಯಾರು ಶುದ್ಧರಾಗಿರ್ತಾರೋ ಅವರಿಗೆ ಏನೂ ತೊಂದರೆ ಇಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ,
ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳುವಂಥದ್ದಿರ್ಬೋದು, ಏನೇ ಇರಲಿ, ನಾವು ಮಾಸ್ಕ್ ಹಾಕಿ ಮುಖಗವಚ ಮತ್ತೇನು ಮಾಡ್ತೇವೆ, ಹೀಗೆ ಕೈ ಇಟ್ಟುಕೊಂಡು ಉರುಳಿ ಹಿಡ್ಕೊಂಡು ಹೋಗುವಾಗ ಹ್ಯಾಕ್ಸ್ ಅಂತ ಹೀಗೆ ಮಾಡೋದೇ ಇಲ್ಲ. ಯಾಕೆ? ಕೈ ಎಂಜಲಾಗಿ ಬಿಡ್ತದೆ. ಮತ್ತೆ ಹೀಗೆ ಮಾಡ್ತಾ ಇದ್ರು, ಈಗ ಅದನ್ನೇ ಹೇಳ್ತಾರೆ ಎಲ್ಲರೂ ಕೂಡ. ಹಾಗಾದರೆ ಏನು ನಮ್ಮ ಸಂಪ್ರದಾಯ ಉಂಟು, ಇದು ಧರ್ಮ ವಿರೋಧಿ ಅಲ್ಲ. ಯಾರೋ ಎಷ್ಟೋ ಜನ ಹಾಗೆ ಚಿಂತನೆ ಮಾಡಬಹುದು, ಆದರೆ ನಿಜವಾದ ಸಹೃದಯರು ಆಲೋಚನೆ ಮಾಡಬೇಕು, ಎಲ್ಲವೂ ನಮಗೋಸ್ಕರ ಮಾಡಿದಂತಹ ವಿಧಾನ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಯಾರು ಶುಚಿಯಾಗಿರ್ತಾರೋ ಅವರಿಗೆ ಈ ಎಲ್ಲ ಕ್ರಿಮಿ ಕೀಟಾದಿಗಳು ಇರಬಹುದು, ರಾಕ್ಷಸಗಳು ಇರಬಹುದು, ಅವುಗಳು ರಕ್ಷಣೆ ಕೊಡ್ತಾವೆ ಹೊರತು ಉಪದ್ರವ ಕೊಡೋದಿಲ್ಲ. ಮತ್ತು ಯಾರಿಗೆ ಹಾಗಾದರೂ ಉಪದ್ರವ ಇಲ್ಲದ್ರೆ ಪಾಪಿಗಳಿಗೂ ಕೊಡುತ್ತದೆ ಅಷ್ಟೇ. ರಕ್ಷಂಚಿತ ಶುಚಿಂ ನಿತ್ಯಂ ಗ್ರಹ ನಕ್ಷತ್ರ ದೇವತಾ, ಗ್ರಹಗಳು ನಕ್ಷತ್ರ ದೇವತೆಗಳು ಎಲ್ಲರೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತಲೇ ಹೇಳ್ತಾರೆ. ಹಾಗಾಗಿ ದುಷ್ಟರಿಗೆ ಮಾತ್ರ ಇದು ಪೀಡೆ ಕೊಡೋದು, ಸಜ್ಜನರಿಗೆ ಪೀಡೆ ಕೊಡೋದಿಲ್ಲ. ಗೋವಿಂದ ನಾಮ ಜಿಕ್ವಾಗ್ರೆ ಹೃದಯ ವೇದಸ್ತು ತೇ ಸ್ಥಿತ ಶುಚಿ ಸ್ನಾನಶೀಲ ತ್ವಂ ಸರ್ವತ್ರ ಕುತೋ ಭಯ. ಇಲ್ಲಿ ಹೇಳಿದರು, ಗೋವಿಂದ ನಾಮ ತಲೆಯಲ್ಲಿ ಬಾಯಿಯಲ್ಲಿ ಜಿಕ್ವೆಯಲ್ಲಿ ಹೇಳ್ತಾ ಇದ್ದವರಿಗೆ, ಹೃದಯದಲ್ಲಿ ಭಗವಂತನನ್ನು ತುಂಬಿಕೊಂಡವರಿಗೆ, ಶುಚಿಯಾಗಿರುವವರಿಗೆ, ನಿತ್ಯ ಸ್ನಾನ ಮಾಡುವವರಿಗೆ ಎಲ್ಲಿಯೂ ಕೂಡ ತೊಂದರೆಗಳು ಬರೋದಿಲ್ಲ.